ನಮಸ್ತೆ ಸ್ನೇಹಿತರೆ, ನಾನು ರೇಖಾ ಕನ್ನಡತಿ. ಈ ಹಿಂದೆ ನಿಮಗೆ ಗಂಗಾದೇವಿ ಕತೆ ಹೇಳುವಾಗ ಹೇಳಿದ್ದೆ ಅವಳು ಯಾಕೆ 7 ಮಕ್ಕಳನ್ನ ಕೊಂದಳು ಅಂತ. ಕೆಲವು ಕಡೆ 7 ಮಕ್ಕಳನ್ನ ಅವಳು ಕಲ್ಲಿಗೆ ಅಪ್ಪಳಿಸಿದ್ಲು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಅವಳು 7 ಮಕ್ಕಳನ್ನ ನದಿಗೆ ಬಿಟ್ಲು ಅಂತ ಹೇಳ್ತಾರೆ. ಸೊ ಏನೇ ಆದ್ರೂ ಅವಳು ಮಕ್ಕಳನ್ನ ಯಾಕೆ ಕೊಂದಳು ಅನ್ನೋದು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮಕ್ಕಳೇ, ಇಲ್ಲಿ ಒಂದು ಸಾರಿ ಇಂದ್ರಲೋಕದಲ್ಲಿ ಇಂದ್ರ ದೇವಸಭೆಯನ್ನು ಏರ್ಪಡಿಸಿರ್ತಾನೆ. ಆ ದೇವಸಭೆಯಲ್ಲಿ ಎಲ್ಲ ಒಂದು ದೇವತೆಗಳನ್ನು, ದೇವಾನುದೇವತೆಗಳನ್ನು, ತಪಸ್ವಿಗಳನ್ನು, ಮಹರ್ಷಿಗಳನ್ನು, ಗಂಧರ್ವರನ್ನು ಎಲ್ಲರೂ ಅವನು ಆ ಸಭೆಗೆ ಇನ್ವೈಟ್ ಮಾಡಿರ್ತಾನೆ. ಅಂದರೆ ಎಲ್ಲರೂ ಕರೆದಿರ್ತಾನೆ. ಸೊ ಎಲ್ಲರೂ ಅಲ್ಲಿ ಬಂದಿರ್ತಾರೆ. ಅದ್ರ ಜೊತೆ ಒಬ್ಬ ಮಹಾನ್ ರಾಜ, ಅವನು ಮಹಾಭಿಷೇಕ್ ಅಂತ ಅವನ ಹೆಸರು. ಅವನು ಅಶ್ವಮೇಧ ಯಾಗ, ರಾಜಸೂಯ ಯಾಗ ಮಾಡಿ ಬ್ರಹ್ಮಲೋಕನೇ ಪಡೆದಿರ್ತಾನೆ. ಸೊ ಅವನನ್ನು ಕೂಡ ಇಂದ್ರ ಇನ್ವೈಟ್ ಮಾಡಿರ್ತಾನೆ. ಅವನು ಕೂಡ ಆ ಸಭೆಗೆ ಹಾಜರಾಗಿರ್ತಾನೆ. ಅದ್ರ ಜೊತೆ ಗಂಗೆ ಕೂಡ ಬಂದಿರ್ತಾಳೆ. ಗಂಗೆ, ಅಷ್ಟದಿಕ್ಪಾಲಕರು. ಆ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ, ವಾಯುದೇವ ಬರ್ತಾನೆ ಅಲ್ಲಿ ಆ ಸಭೆಗೆ. ಅವನು ಬಂದಾಗ ಇಡೀ ಸಭೆಯಲ್ಲಿ ಒಂದು ತಂಪಾದ ನವಿರಾದ ಗಾಳಿ ಬೀಸುತ್ತೆ ಮಕ್ಕಳೇ. ಆ ಗಾಳಿ ಜೊತೆ ಗಂಗೆ ಒಂದು ಸುಗಂಧ ದ್ರವ್ಯ ಯಾರು ಮಹಾಭಿಷೇಕನ ಒಂದು ಅವನ ಕಡೆಗೆ ಅದು ಹೋದಾಗ ಅವನಿಗೆ ಏನಾಗುತ್ತೆ, ಗಂಗೆ ಕಡೆ ಅಟ್ರಾಕ್ಟ್ ಆಗುತ್ತೆ. ಅವನು ಅವಳನ್ನ ನೋಡ್ತಾ ನಿಂತ್ಕೋತಾನೆ. ಆಗ ಇಂದ್ರಂಗೆ ಸಿಟ್ಟು ಬಂದ್ಬಿಡುತ್ತೆ. ಯಾಕೆ ಸಿಟ್ಟು ಬರುತ್ತೆ ಅಂದರೆ, ಇದು ಒಂದು ದೇವಾನುದೇವತೆಗಳ ಒಂದು ಸಭೆ, ಇದು ನಿಯಮ ಉಲ್ಲಂಘನೆ ಮಾಡಿದ್ರೆ ನೀನು ಮತ್ತು ಗಂಗೆ ನೀವಿಬ್ಬರು ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಬಿಡ್ತಾನೆ. ತಕ್ಷಣ ಇವನೇನು ಮಾಡ್ತಾನೆ, ಯಾರು ಮಹಾಭಿಷೇಕ್ ಏನು ಮಾಡ್ತಾನೆ, ಅವನು ಚಂದ್ರವಂಶದ ಪ್ರದೀಪನ ಮಗನಾಗಿ ಭೂಮಿ ಮೇಲೆ ಜನಿಸ್ತಾನೆ. ಈ ಕಡೆ ಗಂಗೆ ಹೇಳ್ತಾಳೆ, ನಂದೇನು ತಪ್ಪಿದೆ, ನನಗೆ ಯಾಕಿಂತ ಶಾಪ ಕೊಟ್ಟೆ ಅಂತ ಇಂದ್ರನ ಕೇಳಿದಾಗ ಇಂದ್ರ ಹೇಳ್ತಾನೆ, ಆಯಿತು, ನಿನಗೆ ಸ್ವಲ್ಪ ದಿನಗಳವರೆಗೂ ಮಾತ್ರ ನೀನು ಭೂಮಿ ಮೇಲಿದ್ದು ನಿನ್ನ ಶಾಪದಿಂದ ವಿಮೋಚನೆ ತಗೊಂಡು ವಾಪಸ್ ಬಾ ಅಂತ ಹೇಳ್ತಾನೆ. ಆಗ ಸರಿ ಆಯಿತು ಅಂತ ಹೇಳಿ ಗಂಗೆ ಭೂಮಿ ಕಡೆ ಬರ್ತಾ ಗಂಗೆ ಏನು ಭೂಮಿಗೆ ಬರ್ತಾ ಇದ್ದಾಳಲ್ಲ, ಆ ಭೂಮಿ ಬರುವಾಗ ದಾರಿ ಮಧ್ಯದಲ್ಲಿ ಅಷ್ಟವಸುಗಳು ಅಳ್ತಾ ಕೂತಿರ್ತಾರೆ. ನೀವು ಯಾಕೆ ಇಲ್ಲಿ ಅಳ್ತಾ ಕೂತಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ನಾವು ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದೀವಿ, ಅದಕ್ಕೋಸ್ಕರ ನಮಗೀಗ ಒಂದು ಶಾಪ ಬಂದಿದೆ ಅಂತ ಹೇಳ್ತಾರೆ. ಏನಾಯಿತು ಅಂತ ಕೇಳಿದಾಗ ಗಂಗೆಗೆ, ನಾವು ಹೀಗೆ ಮೇರು ಪರ್ವತದಲ್ಲಿ ಸುತ್ತಾ ಇದ್ದಾಗ ಅಲ್ಲಿ ವಸಿಷ್ಠರ ಒಂದು ಆಶ್ರಮ ಇತ್ತು. ಅಲ್ಲಿ ಒಂದು ನಂದಿನಿ ಕಾಮಧೇನುನ ಅವರು ಕಟ್ಕೊಂಡಿದ್ರು. ಈ ದುರ್ವಾಸನ ಹೆಂಡತಿ ಏನು ಮಾಡ್ತಾಳೆ, ಆ ನಂದಿನಿಯ ಹಾಲನ್ನು ಕುಡಿದ್ರೆ ಚಿರಯೌವನ, ಅಂದರೆ ನಾವು ಯಾವತ್ತೂ ವಯಸ್ಸೇ ಆಗೋದಿಲ್ಲ, ನಾವು ಹಾಗಿರ್ತೀವಿ, ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಸೇರಿ ಆ ಒಂದು ನಂದಿನಿಯನ್ನು ಆ ವಸಿಷ್ಠರು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ತಗೊಂಡು ದೇವಲೋಕಕ್ಕೆ ಹೋಗ್ಬಿಟ್ವಿ. ಆಗ ವಸಿಷ್ಠರು ಬಂದದನ್ನು ನೋಡಿದಾಗ, ನೀವೆಲ್ಲರೂ ಭೂಲೋಕದಲ್ಲಿ ಮನುಷ್ಯರಾಗಿ ಕಷ್ಟ ಜೀವನವನ್ನು ಅನುಭವಿಸ್ರಿ ಅಂತ ಶಾಪ ಕೊಟ್ಟರು. ಆ ಶಾಪ ನಮಗೆ ಗೊತ್ತಾದ ತಕ್ಷಣ ಬಂದವ್ರ ಹತ್ರ ಕ್ಷಮೆ ಕೇಳಿದ್ವಿ. ಆದರೆ ಕ್ಷಮೆಯನ್ನು ಅವರು 7 ಜನರಿಗೆ ಕೊಟ್ಟರು. ಅಂದರೆ ಬೇಗ ನಿಮ್ಮ ಒಂದು ಭೂಲೋಕದ ಜೀವನ ಮುಗಿದು ಹೋಗಲಿ. ಆದರೆ ದುರ್ವಾಸು ಇದಕ್ಕೆಲ್ಲ ಕಾರಣ ಆಗಿದ್ನಲ್ಲ, ಅವನು ತುಂಬ ಕಾಲ ಭೂಮಿ ಮೇಲೆ ಅವನು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಮಗಾದ ಘಟನೆ. ಸೊ ಈಗ ನಾವು ನಮ್ಮನ್ನು ಮನುಷ್ಯ ರೂಪದಲ್ಲಿ ನಮಗೆ ಜನನ ಕೊಟ್ಟು, ಆಮೇಲೆ ಆ ತಕ್ಷಣ ಯಾವುದೇ ರೀತಿ ಒಂದು ದಯೆ ಇಲ್ಲದೇ ನಮ್ಮನ್ನು ಈ ಲೋಕದಿಂದ ಅಂತ್ಯಗೊಳಿಸ್ತಕ್ಕಂಥ ಒಬ್ಬ ತಾಯಿನ ಹುಡುಕ್ತಾ ಇದ್ದೀವಿ ಅಂತ ಅಷ್ಟವಸುಗಳು ಹೇಳ್ತಾರೆ. ಆಗ ಅವಳು ಹೌದಾ ಅಂತ ಹೇಳ್ತಾಳೆ. ನೀನು ಯಾಕೆ ಬಂದೆ ಅಂತ ಗಂಗೆನ ಕೇಳ್ತಾರೆ. ಗಂಗೆನೂ ನಡೆದ ಘಟನೆ ಎಲ್ಲ ತಿಳಿಸ್ತಾಳೆ. ಆವಾಗ ಹಾಗಿದ್ರೆ ನೀನೇ ನಮ್ಮ ತಾಯಿ ಆಗ್ಬಿಡು, ನೀನೇ ನಮಗೆ ಈ ಲೋಕದಿಂದ ಅಂತ್ಯವನ್ನು ಕೊಟ್ಬಿಡು ಅಂತ ಕೇಳ್ತಾರೆ. ಆಗ ಗಂಗೆ ಆಯಿತು ಅಂತ ಹೇಳ್ತಾಳೆ. ಆಗ ಗಂಗೆ ಆ ಮಹಾಭಿಷೇಕ್ ಏನು ಇವನು ಪ್ರದೀಪನ ಮಗನಾಗಿ ಹುಟ್ಟಿರ್ತಾನಲ್ಲ, ಸೊ ಮುಂದೆ ಆತನೇ ಶಂತನಾಗಿ ಅವರಿಬ್ಬರು ಮದುವೆ ಆಗುತ್ತೆ. ಅವರಿಬ್ಬರು ಮದುವೆ ಆದಮೇಲೆ ಅವು 7 ಮಕ್ಕಳನ್ನ ಅವಳು ನದಿಲಿ ಬಿಡ್ತಾಳೆ ಅಂತ ಕೆಲವ್ರು ಹೇಳ್ತಾರೆ, ಕೆಲವರು ಕಲ್ಲಿಗೆ ಅಪ್ಪಳಿಸಿದ್ಲು ಅಂತ ಹೇಳ್ತಾರೆ. ಇಲ್ಲಿ ನಾವು ನದಿಗೆ ಬಿಡ್ತಾಳೆ ಅಂತಲೇ ನೋಡಿದಾಗ ಆ 7 ಮಕ್ಕಳನ್ನು ಅವಳು ನದಿಗೆ ಬಿಡೋದು ಯಾರಪ್ಪ ಅಂದರೆ ಇದೇ ಅಷ್ಟವಸುಗಳು. ಆ ಅಷ್ಟವಸುಗಳಲ್ಲಿ ಒಂದೊಂದೇ ಮಗು ಅವಳು ಜನ್ಮ ಆದ ತಕ್ಷಣ ಅವಳು ಆ ಮಕ್ಕಳನ್ನ ಯಾವುದೇ ರೀತಿ ಕನಿಕರ ದಯೆ ಇಲ್ಲದೇ ಅವಳು ಯಾಕೆ ನದಿಗೆ ಬಿಟ್ಲು ಅಂದರೆ ಅವರಿಗೆ ಮುಕ್ತಿ ಕೊಡಬೇಕಾಗಿತ್ತು. ಈ ಮಾನವ ಜನ್ಮದಿಂದ ಅವರಿಗೆ ಮುಕ್ತಿ ಸಿಗಬೇಕಾಗಿತ್ತು. ಅಲ್ಲಿ ಯಾವುದೇ ದಯೆ ಆಗಲಿ, ಯಾವುದೇ ಕರುಣೆ ಆಗಲಿ, ಯಾವುದೇ ತಾಯಿ ಮಮತೆ ತೋರಿಸ್ಬಾರ್ದು ಅನ್ನೋ ಉದ್ದೇಶ
ಉದ್ದೇಶದಿಂದ ಅವಳಿಗೆಲ್ಲ ಮಕ್ಕಳನ್ನು 7 ಮಕ್ಕಳನ್ನು ಅಷ್ಟವಸುಗಳಲ್ಲಿ 7 ಮಕ್ಕಳು ಹುಟ್ಟುತ್ತಾವಲ್ಲ ಅವರನ್ನೆಲ್ಲ ಅವಳು ನದಿಗೆ ಬಿಟ್ಬಿಡ್ತಾಳೆ. ಇನ್ನು ಲಾಸ್ಟ್ 8ನೇ ಮಗು ಯಾರು ಹೇಳಿ? ಯೆಸ್, ಅವನೇ ದೇವರಥ. ಆ ಮಗು ಹುಟ್ಟುತ್ತಲ್ಲ, ಆ ಮಗು ಹುಟ್ಟಿದ ತಕ್ಷಣ ಏನು ಮಾಡ್ತಾನೆ? ಶಂತನು ಬಂದು ಅವಳನ್ನು ತಡಿತಾನೆ ನೋಡಿ ಮಕ್ಕಳೇ. ಆ ಆ ಶಂತನು ತಡೆದಂಥ ಮಗುನೇ 8ನೆಯ ತುರ್ವಸು. ಅವನು ಶಾಪ ತುಂಬ ದಿನಗಳ ಕಾಲ ಭೂಮಿ ಮೇಲೆ ಇರಬೇಕು ಅನ್ನೋದಿದ್ದರಿಂದ ಅವನು ಮತ್ತೆ ಅಲ್ಲೇ ಭೂಮಿ ಮೇಲೆ ಇರ್ತಾನೆ, ಎಲ್ಲವನ್ನ ಅನುಭವಿಸ್ತಾನೆ. ಅವನು ಮುಂದೆ ಭೀಷ್ಮನಾಗಿ ಮಹಾಭಾರತದ ಕೊನೆಯ ಗಳಿಗೆವರೆಗೂ ಆ ಭೀಷ್ಮನಾಗಿ ದೇವರತನಾಗಿ ಭೂಮಿ ಮೇಲೆ ಇದ್ದು ಕೊನೆಗೆ ಅವನು ಮುಕ್ತಿಯನ್ನು ಪಡೀತಾನೆ ಮಕ್ಕಳೇ. ಹೀಗೆ ಗಂಗಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಆ ಅಷ್ಟವಸುಗಳಲ್ಲಿ 7 ಜನರಿಗೆ ಮುಕ್ತಿ ಸಿಗುತ್ತೆ ಮಕ್ಕಳೇ. ಒಬ್ಬನಿಗೆ ಅಂದರೆ ಆ ಶಂತನ ಮಗನಾಗಿ ದೇವರಥ ಅಥವಾ ಭೀಷ್ಮ ಅವನು ಭೂಮಿ ಮೇಲೆ ಇದ್ದು ಮಹಾಭಾರತದ ಒಂದು ಮೂಲ ಪುರುಷನಾಗ್ತಾನೆ ಮಕ್ಕಳೇ. ಹೀಗೆ ನಾವು ದೇವಗಂಗೆ ಯಾಕೆ 7 ಮಕ್ಕಳನ್ನ ಕೊಂದಲು ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ. ಅಂದರೆ ಯಾಕೆ ಹೀಗೆ ಮಾಡಿದ್ಲು ಅನ್ನೋದಕ್ಕೆ ನಮಗೆ ಕಾರಣ ಇಷ್ಟೇ ಮಕ್ಕಳೇ. ಆ ಒಂದು ಮಾನವ ಜನ್ಮದಿಂದ, ಆ ಶಾಪದಿಂದ ಅವರಿಗೆ ವಿಮೋಚನೆ ಬೇಕಾಗಿತ್ತು. ಸೊ ಹಾಗಾಗಿ ಅವರು ಗಂಗೆ ಹೊಟ್ಟೆಯಲ್ಲಿ ಹುಟ್ಟಿ ತಮ್ಮ ಒಂದು ಶಾಪವನ್ನು ವಿಮೋಚನೆ ಮಾಡ್ಕೋತಾರೆ ಮಕ್ಕಳೇ. ಎಲ್ರಿಗೂ ಇಷ್ಟ ಆಯ್ತಲ್ಲ ಒಂದು ದೇವಗಂಗೆ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಅಷ್ಟವಸುಗಳ ಕಥೆಯನ್ನು ನೀವೆಲ್ಲ ಕೇಳಿದ್ರಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರ್ತೀನಿ ಮಕ್ಕಳೇ. ನಮಸ್ತೆ.